ಸರ್ ನೋಡಿ, ದೇವರು ಎರಡು ಸಂದರ್ಭದಲ್ಲಿ ನಗ್ತಾನಂತೆ. ಈಶ್ವರ ಈ ಭೂಮಿಗೋಸ್ಕರ ಅಣ್ಣ ತಮ್ಮಂದಿರು ಕತ್ತನ್ ಪಟ್ಟೆ ಹಿಡ್ಕೊಂಡು ಕಿತ್ತಾಡ್ತಾ ಇರ್ತಾರೆ. ಇದು ನಂದು ಭೂಮಿ, ನಂದು ಭೂಮಿ, ನಂದು ಭೂಮಿ ಅಂತ ಒಡೆದಾಟ ಮಾಡ್ತಾ ಇರ್ತಾರೆ. ಅವಾಗ ದೇವ್ರಿಗೆ ನಗು ಬರುತ್ತದೆ. ಅಯ್ಯೋ ಮುಟ್ಟಾಳ್ರ, ಇಡೀ ಭೂಮಂಡಲನೇ ನಾನು ಸೃಷ್ಟಿ ಮಾಡಿದ್ದೀನಿ, ನಂದು ನಂದು ಅಂತ ಕಿತ್ಲಾಡ್ತಾ ಇದ್ದೀರಾ. ಎಷ್ಟು ದಿವಸದವರೆಗೂ ನಿಮ್ದಾಗಿರ್ತದೆ, ನೀನು ಬದುಕಿರೋವರೆಗೂ. ಅದಾದ ನಂತರ ಅದು ಇನ್ನೊಬ್ಬಂದು, ಮಗಂದೋ ಯಾರ್ದೋ ಸ್ನೇಹಿತಂದೋ ಯಾರೋ ಅಕ್ಕಪಕ್ಕ ದುಡ್ಡಿರೋರು ಕೊಟ್ಕೊಂಡು ತಗೊಳ್ತಾರೆ. ಅದು ಯಾರ್ದು ಅಲ್ಲ, ಸುಮ್ಮನೆ ಇದು ಸರ್ಕಸ್ ನಡೀತಾ ಇದೆ, ಜೀವನದ ಆಟ ನಡೀತಾ ಇದೆ. ಅದಕ್ಕೋಸ್ಕರ ನಗ್ತಾನಂತ. ಎರಡನೇದು, ನಾನು ನಿನ್ನ ಕೊಚ್ಚಾಕ್ಬಿಡ್ತೀನಿ, ಕೊಂದಾಕ್ಬಿಡ್ತೀನಿ ಅಂತ ಹೇಳೋ ಪದಕ್ಕೆ ಶಿವ ನಗ್ತಾನಂತ. ಯಾತಕ್ಕೋಸ್ಕರ? ನಾನು ನಿನ್ನ ಯಾರು ಕೊಲ್ಲೋದಕ್ಕೆ? ನೀನು ಹುಟ್ಟಿಸಿದ್ಯಾ ಅದನ್ನು ಕೊಲ್ಲೋದಕ್ಕೆ? ಖಂಡಿತವಾಗ್ಲಿಲ್ಲ. ಯಾರು ಏನೇ ಜಗತ್ತಿನಲ್ಲಾದರೂ ಎಲ್ಲದಕ್ಕೂ ಕೂಡ ಅವರವರ ಅಜ್ಞಾನ, ದಡ್ಡತನ, ಮೂರ್ಖತನ ಕಾರಣ. ಆದರೆ ಹುಟ್ಟು ಸಾವು ಮನುಷ್ಯನ ಕೈಲಿಲ್ಲ, ಅದು ಭಗವಂತನ ಕೈಲಿದೆ. ಅದಕ್ಕೋಸ್ಕರ ನನ್ನನ್ನು ಅರ್ಥ ಮಾಡ್ಕೊಳ್ಳೋದು ಬಿಟ್ಟು, ನನ್ನನ್ನು ದೃಷ್ಟಿಸೋದು ಬಿಟ್ಟು ನೀವು ಸಾಯಿಸ್ಬಿಡ್ತೀನಿ, ಕೊಚ್ಚಿಬಿಡ್ತೀನಿ ಅಂತ ಹೇಳಿದಾಗ ಭಗವಂತ ನಗ್ತಾನಂತೆ. ಅದೇ ರೀತಿ ನೀವು ನಿಮ್ಮ ಮನೆಯಲ್ಲಿ ನೀವೇ ಭಗವಂತ ಅಂತ ಅಂದ್ಕೊಳ್ಳಿ, ಏನು ತಪ್ಪಿಲ್ಲ, ಅಂದ್ಕೊಳ್ಳಿ ನಾನೇ ಭಗವಂತ. ನಿಮ್ಮ ಹೆಂಡತಿ, ಮಕ್ಕಳು ಯಾರ್ಯಾರು ಇರ್ತಾರೆ, ಇವರನ್ನೆಲ್ಲ ಕೇವಲ ಭಕ್ತರ ಹಾಗೆ, ಮಾನವರ ಹಾಗೆ ನೋಡಿ. ಆಗ ನಿಮಗೆ ಗೊತ್ತಾಗುತ್ತೆ ಯಾವುದು ಅವ್ರದ್ದಲ್ಲ, ಯಾವುದು ನಿಮ್ಮದು ಅಲ್ಲ. ಆದರೆ ಯಾವಾಗ ಈ ದೃಷ್ಟಿಕೋನದಿಂದ ನೀವು ಬದುಕಕ್ಕೆ ಸ್ಟಾರ್ಟ್ ಮಾಡ್ತೀರೋ, ಎಲ್ಲವೂ ಕೂಡ ಇಲ್ಲಿ ಸಹಜವಾಗಿ ಇದೆ, ಸರಳವಾಗಿದೆ, ಸುಲಲಿತವಾಗಿ ನಡೀತಾ ಇದೆ ಅನ್ನೋದನ್ನು ನೀವು ಗ್ರಹಿಸ್ತೀರ. ಯಾವಾಗ ಇದು ನಿಮ್ಗೆ ಅರ್ಥ ಆಗಲ್ಲ, ಮತ್ತೆ ನೀವು ಜಂಜಾಟದಲ್ಲೇ, ಒದ್ದಾಟದಲ್ಲೇ, ಗೋಳಾಟದಲ್ಲೇ, ಕಿರ್ಚಾಟದಲ್ಲೇ, ಚೀರಾಟದಲ್ಲೇ ಜೀವನ ಮಾಡ್ತೀರಿ. ಖಂಡಿತವಾಗ್ಲೂ ಆ ರೀತಿ ಮಾಡ್ತೀರಿ. ನಾನು ಹೇಳೋದನ್ನು ಮನನ ಮಾಡಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ವಾಟ್ ಈಸ್ ಲೈಫ್ ಅಂದರೆ, ಲೈಫ್ ಈಸ್ ಎ ಅಂಡರ್ಸ್ಟ್ಯಾಂಡಿಂಗ್. ಸೂಪರ್ ಎಕ್ಸ್ಟ್ರಾರ್ಡಿನರಿ ಆನ್ಸರ್. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ಸರ್, ನೀವು ಸುಖವಾಗಿ, ನೆಮ್ಮದಿಯಾಗಿ, ಶಾಂತವಾಗಿರೋದಕ್ಕೆ, ಮನೆಯಲ್ಲಿ ತಾಳ್ಮೆಯಿಂದಿರೋದಕ್ಕೆ, ಸಹನೆಯಿಂದಿರೋದಕ್ಕೆ ಅನುಕೂಲ ಆಗುತ್ತೆ.